ಹಾಯ್ ಎವ್ರಿವನ್, 100% ರೆಸ್ಟೋರೆಂಟ್ ಸ್ಟೈಲ್ ಥರನೇ ಚೆನ್ನ ಮಸಾಲ ರೆಸಿಪಿ ಈಗ ನೋಡ್ಕೊಂಡು ಬರೋಣ. ಕಾಬೂಲು ಕಡಲೆಕಾಳು ಸ್ವಚ್ಛಂಗೆ ತೊಳೆದ ನೈಟ ಪರ್ಮೆಂಟ್ ಮಾಡಬೇಡಿ. ಒಂದು ಕುಕ್ಕರ್ ಒಳಗೆ ನೆನೆಸಿರುವ ಕಾಬೂಲು ಕಡಲೆಕಾಳನ್ನ ಹಾಕ್ರಿ. ಒಂದು ಚಿಟಿಕೆ ಉಪ್ಪು, ಸ್ವಲ್ಪ ನೀರು ಹಾಕಿ ಒಂದು ವಿಜಿಲ್ ಕೂಗಿಸ್ರಿ ಹಣ್ಣಾಗೋ ಥರ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು 2 ಈರುಳ್ಳಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚೂರು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಪೂರ್ತಿ ತಿಕ್ಕಾಗಿ ಮಾಡ್ಕೊಂಡು ಬನ್ನಿ. ಇದನ್ನು ಒಂದು ಟೊಮೆಟೊ ಉದ್ದುದಕ್ಕೆ ಕಟ್ ಮಾಡ್ಕೊಳ್ರಿ. ಅದನ್ನು ಮಿಕ್ಸಿ ಪಾತ್ರೆ ಒಳಗೆ ಹಾಕೋರಿ. ಅದಕ್ಕೆ ಸ್ವಲ್ಪ ಕಾಬೂಲು ಕಡಲೆಕಾಳು ಕುದ್ದಿರ್ತಾವಲ್ಲ, ಈ ಥರ ಹಣ್ಣು ಕುದಿಸ್ರಿ. ಇದನ್ನು ಒಂದು 2-3 ಚಮಚೆ ಅದ್ರಾಗ ಗ್ರೈಂಡ್ ಮಾಡ್ಕೊಂಡು ಬರ್ರಿ. ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ, ಜೀರಿಗೆ, 1 ಏಲಕ್ಕಿ, 5-6 ಲವಂಗ, ಕರಿಬೇವು, ಉಳ್ಳಾಗಡ್ಡಿ ಮತ್ತು ಅದು ಫ್ರೈ ಮಾಡಿದ್ದಲ್ರಿ ಅದನ್ನು ಹಾಕಿ ಬಳೋತನ ಫ್ರೈ ಮಾಡ್ರಿ. ಈಗ ಪೂರ್ತಿ ಫ್ರೈ ಆಗಬೇಕ್ರದ ಹಸಿ ವಾಸನೆ ಹೋಗುವವರೆಗೂ ಅಂತ. ಟೊಮೆಟೊ, ಕಾಬೂಲು ಕಡಲೆಕಾಳನ್ನು ಫ್ರೈ ಮಾಡಿದ್ದೀವಲ್ಲ ಅದನ್ನು ಹಾಕಿ ಬಳೋತನ ಕೈ ಆಡಿಸ್ರಿಗ. ಹಸಿ ವಾಸನೆ ಎಲ್ಲ ಪೂರ್ಣ ಎಲ್ಲ ಹೋಗೋ ತನಕ ಬಳೋ ತನಕ ತಿರುವಾಡ್ರಿ. ಇದನ್ನು ತಿರುವಾಡಿದ ಬಳಕ ಈಗ 1 ಚಮಚೆ ಅಚ್ಚ ಖಾರದ ಪುಡಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಖಾರದ ಅನುಸಾರವಾಗಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಚೂರು ಸಕ್ಕರೆ ಹಾಕತ್ತ, ಮತ್ತೊಂದು ಚೂರ ಲೋ ಫ್ಲೇಮ್ ಇಟ್ಟ ಬಳೋತನ ಕೈ ಆಡಿಸ್ರಿ. ಇದನ್ನು ದೋಸೆಗಂತೂ ತುಂಬ ಚಲೋ ಹತ್ತತ್ರಿ. ಒಮ್ಮೆ ಟ್ರೈ ಮಾಡಿ ನೋಡಿರಿ. ಜಾಸ್ತಿ ಏನು ಮಸಾಲೆ ಏನು ಹಾಕಿಲ್ಲ ನಾನು. ಈಗ ಕಡಲೆಕಾಳನ್ನು ಅದ್ರಾಗ ಹಾಕ್ರಿ. ಅದನ್ನ ಬಳೋತಕ ಸಣ್ಣ ಉರಿ ಬಿಟ್ಟು ಇದನ್ನು ಕುದಿಸ್ಕೋರಿ. ಈಗ ಇದನ್ನು ರೆಡಿ ಆಯ್ತು ರೀ. ಇದಕ್ಕೆ ಚೋಲೆ ಮಸಾಲ 1 ಚಿಟಿಕೆ ಹಾಕ್ರಿ. ಸ್ಮೆಲ್ ನಂತರ ಭಾಳ ಭಾರಿ ಬರಕತ್ತೈತ್ರಿ ನನಗೆ ಮಾತ್ರ. ನೀವು ಈ ಥರ ಟ್ರೈ ಮಾಡಿರಿ. ದೋಸೆ, ರೊಟ್ಟಿ, ಚಪಾತಿಗೆ ಸೂಪರಾಗಿರೋ ಒಂದು ಕಾಂಬಿನೇಷನ್. ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು.